ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಒಬ್ಬ ಶ್ರೇಷ್ಠ ನಟ, ಅವರ ನಟನೆಗೆ ನನ್ನ ಸೆಲ್ಯೂಟ್. ದರ್ಶನ್ ಅವರೊಂದಿಗೆ ಕೂತು ಸಿನಿಮಾ ನೋಡಿದ್ದೇನೆ, ಆದ್ರೆ ಈ ಘಟನೆ ಅತ್ಯಂತ ಅಮಾನುಷ್ಯವಾಗಿದೆ. ದರ್ಶನ್ ಅವರ ವರ್ತನೆ ಅತ್ಯಂತ ಕೀಳು ಮಟ್ಟದ್ದಾಗಿದೆ. ನಟನ ಭಯಂಕರ ವರ್ತನೆಗೆ ಅಭಿಮಾನಿಗಳ ಬೆಂಬಲ ಬೇಡ. ದರ್ಶನ್ ವಿರುದ್ಧ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಂತ ಹೇಳಿಕೆ ಇದು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದಾರಲ್ಲ, ಇದರ ಬಗ್ಗೆ ಸ್ವತಃ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಒಬ್ಬ ಶ್ರೇಷ್ಠ ನಟ, ಅವರ ನಟನೆಗೆ ನನ್ನ ಸೆಲ್ಯೂಟ್. ದರ್ಶನ್ ಅವರೊಂದಿಗೆ ಕೂತು ಸಿನಿಮಾ ನೋಡಿದ್ದೇನೆ, ಆ ವ್ಯಕ್ತಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈ ಘಟನೆ ಅತ್ಯಂತ ಅಮಾನುಷ್ಯವಾಗಿದೆ. ದರ್ಶನ್ ಅವರ ವರ್ತನೆ ಅತ್ಯಂತ ಕೀಳು ಮಟ್ಟದ್ದಾಗಿದೆ. ನಟನ ಭಯಂಕರ ವರ್ತನೆಗೆ ಅಭಿಮಾನಿಗಳ ಬೆಂಬಲ ಬೇಡ. ದರ್ಶನ್ ವಿರುದ್ಧ ಪೊಲೀಸರು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದರ್ಶನ ಒಬ್ಬ ಶ್ರೇಷ್ಠ ನಟ. ಅವರ ನಟನೆಗೆ, ಅವರ ಒಂದು ಆ್ಯಕ್ಟಿಂಗಿಗೆ ನಮ್ಮ ಅಭಿನಂದನೆ ಇದೆ, ಸಲ್ಯೂಟ್ ಇದೆ. ನಾನು ಅವರು ಒಂದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಚಿತ್ರ ಮಾಡಿದಾಗ ನಾವು ಒಂದೇ ವೇದಿಕೆ ಮೇಲೆ ಇದ್ದೀವಿ. ನಾನೇನು ಅವರು ಈ ಸಿನಿಮಾ ಜಾಸ್ತಿ ನೋಡಲ್ಲ, ಅದು ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆಯಲ್ಲಿ ನಾನು ನೋಡಿದ್ದೆ. ಸೊ ಈ ದೃಷ್ಟಿಯಿಂದ ನಿನ್ನೆ ನಡೆದಂಥ ಘಟನೆ ಅತ್ಯಂತ ಅಮಾನುಷವಾಗಿ ನಡೆದಿದೆ. ಆಗಬಾರ್ದು. ನಟನೆ ಬೇರೆ, ಅವ್ರ ವರ್ತನೆ ಬೇರೆ ಆಗಿದೆ. ಸೊ ವರ್ತನೆ ಭಾಳ ಕೀಳುಮಟ್ಟದ್ದು, ಭಾಳ ಅಮಾನುಷದ್ದು. ಈ ರೀತಿ ಯಾರಿಗೂ ಆಗಬಾರ್ದು. ಸೊ ಅದರ ಸಂಬಂಧಪಟ್ಟಾಗ ಈಗಾಗಲೇ ಕರ್ನಾಟಕದ ಪೊಲೀಸರು ಭಾಳ ಕೂಡಲೇ ಕ್ರಮ ತಗೊಂಡಿದ್ದಾರೆ, ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆ್ಯಕ್ಟರ್ ಯಾರಿರ್ತಾರೆ, ನಟರು ಯಾರಿರ್ತಾರೆ, ಸೊ ನಟರ ಅಭಿಮಾನಿಗಳು ಕೂಡ ನಾನು ಹೇಳ್ತಾ ಇದ್ದೀನಿ, ಅಭಿಮಾನ ಸಿನಿಮಾದಲ್ಲಿ ಇರಲಿ, ಅವ್ರ ನಟನೆಯಲ್ಲಿ ಇರಲಿ, ಆದರೆ ಅವ್ರ ವರ್ತನೆಯಲ್ಲಿ ಇರಬಾರ್ದು. ವರ್ತನೆಯಲ್ಲಿ ಭಾಳ ಭಯಾನಕವಾದಂಥ ಸ್ಥಿತಿಯಲ್ಲಿ ಇರುವಂಥ, ಅದಕ್ಕೆ ಸಪೋರ್ಟ್ ಮಾಡುವಂಥ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ದರ್ಶನ ಅವರು ಮಾಡಿದಂಥ ಈ ಕೃತ್ಯಕ್ಕೆ ಸರ್ಕಾರ, ಪೊಲೀಸರು, ಕಾನೂನು ನೋಡ್ಕೊಳ್ಳುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ.